ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ಇವತ್ತು ದಕ್ಷಿಣ ಭಾರತದ ಹೆಮ್ಮೆಯ ಚಿತ್ರಕಥೆಯ ರಾಜ, ಚಿತ್ರಕಥೆಗೆ ಸ್ಕ್ರೀನ್ ಪ್ಲೇಗೆ ಇಡೀ ಭಾರತದಲ್ಲೇ ಮಾಸ್ಟರ್ ಅಂತ ಕರೆಸ್ಕೊಂಡಂಥ ಶ್ರೀ ಕೆ ಭಾಗ್ಯರಾಜ್ ಅವರು. ಅಂದರೆ ಕಳೆದ ವಾರವಷ್ಟೇ ಅವರು ನಮ್ಮಿಂದ ದೈಹಿಕವಾಗಿ ಅಗಲಿದ್ದಾರೆ. ಆದರೆ ಅವರ ಕೆಲಸಗಳು, ಅವರ ಸಾಧನೆಗಳು ಯಾವತ್ತೂ ನಮ್ಮಿಂದ ದೂರ ಆಗಲ್ಲ. ತುಂಬ ಒಬ್ಬ ಪ್ರತಿಭಾವಂತ ಬರಹಗಾರ, ನಿರ್ದೇಶಕ, ನಟ ಭಾಗ್ಯರಾಜ್ ಸರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಕೆ ಭಾಗ್ಯರಾಜ್ ಭಾರತಿ ರಾಜ ಅನ್ನೋ ಒಬ್ಬ ದೊಡ್ಡ ನಿರ್ದೇಶಕನ ಗುರುಕುಲದಲ್ಲಿ ಬೆಳೆದಂಥ ಒಂದು ಪ್ರತಿಭೆ. ಗುರು ಅಂದರೆ ಮಹಾಭಕ್ತಿ, ಬಹುಶಃ ಅದಕ್ಕೆ ಅಂತ ಕಾಣುತ್ತೆ ಅವರು ಜೂನ್ 10ನೇ ತಾರೀಕು ಶ್ರೀ ಭಾರತಿ ರಾಜ ಅವ್ರ ಕಾಲವಾದರೆ ಜುಲೈ 27ನೇ ತಾರೀಕು ನಮ್ಮ ಭಾಗ್ಯರಾಜ್ ಸರ್ 17ನೇ ದಿವಸಕ್ಕೆ ಗುರುನ ಬಿಟ್ಟಿರೋಕ್ಕಾಗದೆ ಶಿಷ್ಯನು ಗುರು ಹೋದ ದಾರಿಯಲ್ಲೇ ಹೊರಟ್ಬಿಟ್ರು. ಗುರು ಹಾಕಿದ ಹೆಜ್ಜೆ ಮೇಲೆ ಅಂಬೆಗಾಲಿಡ್ತಾರೆ, ಆದರೆ ಇವರು ಗುರು ಹೋದ ದಾರಿ, ಗುರು ಹೋದ ಊರಿಗೇನೆ ಹಿಂಬಾಲಿಸ್ಕೊಂಡು ಹೋಗ್ಬಿಟ್ರು. ಭಾಗ್ಯರಾಜ್ ಅವರು ಮೂಲತಃ ಒಬ್ಬ ಬರಹಗಾರ. ಅವ್ರಿಗೆ ಒಬ್ಬ ನಟ ಆಗಬೇಕು ಅನ್ನೋ ತುಂಬ ಆಸೆ ಇತ್ತಂತೆ. ಆದರೆ ಅವರ ಫಿಸಿಕಲ್ ಅಪಿಯರೆನ್ಸು, ಅವರ ಒಂದು ಬಾಡಿ ಲ್ಯಾಂಗ್ವೇಜ್ನ ತುಂಬ ಜನ ಹೀಯಾಳಿಸಿದ್ರು. ತುಂಬ ಜನ ನೀನೆಲ್ಲಿ ಹೀರೋ ಆಗ್ತೀಯಾ ಹಾಗೆ ಹೀಗೆ ಅಂತೆಲ್ಲ ಅವ್ರಿಗೆ ಇದು ಮಾಡಿದರು. ಸೊ ಹಾಗಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೇರ್ಕೋತಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೇರಿಕೊಂಡು ಭಾರತಿ ರಾಜ ಅವರು ಕಮಲ್ ಹಾಸನ್ ಸರ್ಗೆ ಒಂದು ಪಿಕ್ಚರ್ ಮಾಡ್ತಾರೆ, ಸಿಗುಪ್ಪು ರೋಜಾಗಳಂತ. ಕಮಲ್ ಸರ್ ಹೀರೋ. ಟೈಟ್ಲ್ ಕಾರ್ಡಲ್ಲಿ ನೋಡಿದ್ರೆ ಇವತ್ತಿಗೂ ಅಲ್ಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸು ಭಾರತಿ ರಾಜ ಅಂತಲೇ ಇದೆ. ಆದರೆ ಭಾಗ್ಯರಾಜ್ ಅವರೇ ಆ ಚಿತ್ರಕ್ಕೆ ಎಲ್ಲವೂ ಮಾಡಿದಂಥದ್ದು ಸಾಕಷ್ಟು ಜನ ಸಿನಿಮಾ ಮಂದಿಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವ್ರಿಗೆ ಭಾರತಿ ರಾಜ ಅವರು ಇನ್ನೊಂದು ಪಿಕ್ಚರ್ ಮಾಡಬೇಕು ಅಂತ ಡೇಟ್ ತೊಗೋತಾರೆ. ಯಾಕೆಂದರೆ ಸಿಗಪ್ಪು ರೋಜಾಗಳು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆವಾಗ ಅದೇ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಬೇಕು ಅಂದ್ಕೊಂಡಾಗ ಭಾಗ್ಯರಾಜ್ ಅವರು ಹಿಂಗೆ ಡಿಸ್ಕಷನ್ ಕೂತಿರ್ಬೇಕಾದ್ರೆ ಭಾರತಿ ರಾಜ ಅವ್ರು ಹೇಳ್ತಾರೆ, ಮತ್ತೆ ಅದೇ ಬೇಡ, ಬೇರೆ ಏನಾದರೂ ಮಾಡೋಣ. ಅಯ್ಯೋ ಕಮಲ್ ಡೇಟ್ ಇದೆ, ಇವಾಗ ಬೇರೆ ಏನೋ ಮಾಡೋಣ ಅಂದರೆ ಹೆಂಗೆ? ಇಲ್ಲ, ನನಗೆ 2 ದಿವಸ ಟೈಮ್ ಕೊಡಿ ಅಂತ ಹೇಳಿಬಿಟ್ಟು 2 ದಿವಸದಲ್ಲಿ ಅವರು ಕೈದಿಯನ್ ಡೈರಿ ಅಂತ ಕಾಣುತ್ತೆ ತಮಿಳಲ್ಲಿ. ಅಗೇನ್ ಹೆಸರು ನನಗೆ ಇದಾಗಿದ್ದರೆ ಪೋಸ್ಟರ್ ಹಾಕ್ತೀನಿ ನಾನು. ಅದು ಹಿಂದಿನಲ್ಲಿ ಆಕ್ರಿ ರಾಸ್ತಾ ಅಂತ ಅಮಿತಾಬ್ ಬಚ್ಚನ್ ಅವ್ರನ್ನ ಇಟ್ಬಿಟ್ಟಾಯಿತು. ಆ ಸಿನಿಮಾನ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಭಾಗ್ಯರಾಜ್ ಅವರೇ ಬರೆದಿದ್ದು. ಅದರಲ್ಲಿ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಬರುತ್ತೆ. ಭಾಗ್ಯರಾಜ್ ಅವರು ಬರೆದಂಥ ಕ್ಲೈಮ್ಯಾಕ್ಸ್ನ ಆಕ್ರಿ ರಾಸ್ತಾ ಸಿನಿಮಾಲ್ ಮಾಡಿದ್ದಾರೆ. ಆದರೆ ಭಾರತಿ ರಾಜ ಅವರು ಇಲ್ಲಿ ಬೇರೆ ಕ್ಲೈಮ್ಯಾಕ್ಸ್ನ ಮಾಡಿದ್ದಾರೆ. ಒಂದು ಶಿವಾಜಿ ಮಹಾರಾಜನ ಗೆಟಪ್ಪಲ್ಲಿ ಕಮಲ್ ಸರ್ ಬಂದು ಒಂದು ಎಂಡಲ್ಲಿ ವಿಲನ್ನ ಸಾಯಿಸೋ ರೀತಿ. ಬಟ್ ಭಾರತಿ ರಾಜ ಅವರು ಮಾಡಿದ ಕ್ಲೈಮ್ಯಾಕ್ಸು ಭಾಗ್ಯರಾಜ್ ಅವರು ಇದೇ ರೀತಿ ಮಾಡಿ ಅಂತ ಹೇಳಿದ್ರು. ಡೈರೆಕ್ಟರ್ ಅಲ್ವಾ, ಗುರುಗಳು ಕರೆಕ್ಟಾಗಿರುತ್ತೆ ಅಂತ ಅವ್ರು ವಾದ ಮಾಡೋಕ್ಕೆ ಹೋಗಿಲ್ಲ. ಬಟ್ ಅವರು ಡೈರೆಕ್ಟ್ ಮಾಡಿದಾಗ, ಅಮಿತಾಬ್ ಬಚ್ಚನ್ ಅವರು ಡೈರೆಕ್ಟ್ ಮಾಡಿದಾಗ ಅದನ್ನು ಮಾಡಿದ್ದಾರೆ. ಅಮಿತಾಬ್ ಬಚ್ಚನ್ ಅವ್ರಿಗೆ ಕತೆ ಹೇಳಿದ್ದೆ ಒಂಥರ ಭಾಳ ರೀಮೇಕ್ ಪಿಕ್ಚರ್ ಆದರೂ ಡೈರೆಕ್ಟ್ರಾಗಿ ಒಂದು ಕತೆ ಹೇಳಬೇಕಲ್ಲ. ಭಾಗ್ಯರಾಜ್ ಸರ್ಗೆ ಅಷ್ಟಾಗಿ ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಅಮಿತಾಬ್ ಬಚ್ಚನ್ ಸರ್ಗೆ ತಮಿಳು ಬರ್ತಾ ಇರಲಿಲ್ಲ, ಭಾಗ್ಯರಾಜ್ ಸರ್ ಹಿಂದಿ ಕೂಡ ಬರ್ತಾ ಇರಲಿಲ್ಲ. ಅವ್ರು ಸರ್ ಇನ್ ದಿಸ್ ವೇ ದೇರ್ ಇಸ್ ಎ ರಿವರ್, ಇನ್ ದ ರಿವರ್ ಬ್ಯಾಂಕ್ ಅಲ್ಲಿ ಬರೋ ಆಳಿರುಕ ಅಂದರೆ ಇಂಗ್ಲೀಷ್ ಆ್ಯಂಡ್ ತಮಿಳನ್ನ ಮಿಕ್ಸ್ ಮಾಡಿ ಕತೆ ಹೇಳಿದ್ದಾರೆ. ಬಟ್ ಭಾಗ್ಯರಾಜ್ ಅವ್ರ ಟ್ಯಾಲೆಂಟ್ ಮೇಲೆ ಅಮಿತಾಬ್ ಬಚ್ಚನ್ ಅವ್ರ ನಂಬಿಕೆ ಡೇಟ್ ಕೊಟ್ಟಿದ್ದಾರೆ. ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ತಮಿಳು ವರ್ಷನಲ್ಲಿ ಅದಿರಲಿಲ್ಲ, ಯಾಕೆಂದರೆ ಕತೆನೇ ಭಾಗ್ಯರಾಜ್ ಅವ್ರು ಬರೆದಿದ್ದರಿಂದ ಭಾರತಿ ರಾಜ ಅವರು ತಮಿಳಲ್ಲಿ ಈ ಸೀನ್ ಮಾಡಿರಲಿಲ್ಲ. ಒಂದು ಸೀನ್ ಬರುತ್ತೆ, ಸಿನಿಮಾ ಸ್ಟಾರ್ಟ್ ಆಗಿ 1 hour 10 minutesಗೆ ಇಬ್ಬರು ಅಮಿತಾಬ್ ಬಚ್ಚನ್ ಕ್ಯಾರೆಕ್ಟ್ರು, ಒಂದು ಅಪ್ಪನ ಕ್ಯಾರೆಕ್ಟ್ರು, ಒಂದು ಮಗನ ಕ್ಯಾರೆಕ್ಟ್ರು ಇಂಗ್ಲೀಷ್ನಲ್ಲಿ ನಡೆಯುತ್ತೆ ಸಂಭಾಷಣೆ. ತಮಿಳಿನಲ್ಲಿ ಈ ದೃಶ್ಯ ಇದೆ, ಆದರೆ ಅಲ್ಲಿ ಇಂಗ್ಲೀಷ್ ಅಳವಡಿಕೆ ಇಲ್ಲ, ಒಂದು 2 ಪದ ಇದೆ ಅಷ್ಟೇ. ಇಲ್ಲಿ ಒಂದು ಆಲ್ಮೋಸ್ಟ್ ಒಂದು 40 seconds ಟು 1 minute ಅಪ್ಪ ಅಮಿತಾಬ್ ಬಚ್ಚನು, ಮಗ ಅಮಿತಾಬ್ ಬಚ್ಚನು ಇಂಗ್ಲೀಷ್ನಲ್ಲಿ ಸಂವಾದ ನಡೆಯುತ್ತೆ. ಈ ಸೀನ್ ಶೂಟ್ ಮಾಡಬೇಕಾದ್ರೆ ಒಂದು ಚರ್ಚೆ ಬಂದಿದೆ. ಭಾಗ್ಯರಾಜ್ ಅವ್ರಿಗೆ ಅಮಿತಾಬ್ ಬಚ್ಚನ್ ಅವರು ಇಂಗ್ಲೀಷ್ ಯಾಕೆ ಜನಕ್ಕೆ ಅರ್ಥ ಆಗಲ್ಲ. ಆಮೇಲೆ ಭಾಗ್ಯರಾಜ್ ಅವ್ರು ಹೇಳಿದ್ದಾರೆ, ಸರ್ ಒಂದು ಕೆಲಸ ಮಾಡೋಣ, 2 ಸೀನ್ ತೆಗಿತೀನಿ, ಒಂದು ಇಂಗ್ಲೀಷ್ನಲ್ಲಿ ನಾನು ಅಂದ್ಕೊಂಡಂಗೆ ಮಾತಾಡೋ ಸೀನು ತೆಗಿತೀನಿ, ಒಂದು ಹಿಂದಿದು ಇದು ಮಾಡಿ ತೆಗಿತೀನಿ, ನನ್ನ ನಂಬಿ ಸರ್ ಅಂತ ಹೇಳಿದ್ದಾರೆ. ಆ ಇಂಗ್ಲೀಷ್ ಡೈಲಾಗ್ಗಳನ್ನ ಅಮಿತಾಬ್ ಬಚ್ಚನ್ ಅವರೇ ಬರ್ತಿದ್ದೆ. ಅಂದರೆ ಭಾಗ್ಯರಾಜ್ ಅವ್ರು ಹೇಳಿದ್ದಾರೆ, ಅದನ್ನು ಒಬ್ಬರು ಅಸೋಸಿಯೇಟು ಟ್ರಾನ್ಸ್ಲೇಟ್ ಮಾಡಿ ಬಚ್ಚನ್ ಅವ್ರಿಗೆ ಹೇಳಿ ಬಚ್ಚನ್ ಅವರೇ ಬರ್ಕೊಂಡಿದ್ದಾರೆ. ಸಿನಿಮಾ ಶೂಟಿಂಗ್ ಎಲ್ಲ ಆಗಿದೆ. ಸಿನಿಮಾ ಶೂಟಿಂಗ್ ಎಲ್ಲ ಆಗಿ ಪಿಕ್ಚರ್ ಫಸ್ಟ್ ಕಾಪಿ ಹೇಳಿ ಬಚ್ಚನ್ ಅವ್ರು ನೋಡಬೇಕು ಅಂತ ಡಿಸೈಡ್ ಆಗಿದೆ. ಭಾಗ್ಯರಾಜ್ ಅವರು ಚೆನ್ನೈಯಲ್ಲೇ ಇದ್ದಾರೆ. ರಾತ್ರಿ 1 ಗಂಟೆಗೆ ಅಮಿತಾಬ್ ಬಚ್ಚನ್ ಅವ್ರ ಕಡೆಯಿಂದ ಭಾಗ್ಯರಾಜ್ ಅವ್ರ ಲ್ಯಾಂಡ್ಲೈನ್ಗೆ ಫೋನ್ ಬಂದಿದೆ. ಐ ಆಮ್ ಸಾರಿ ಡೈರೆಕ್ಟರ್, ನಾನು ತಪ್ಪು ಮಾತು ಅವತ್ತು ನಿಮ್ಮ ಹತ್ರ ಆರ್ಗ್ಯೂ ಮಾಡಿಬಿಟ್ಟೆ. ನಾನು ಅವತ್ತು ಪಿಕ್ಚರ್ ನೋಡೋದಕ್ಕೆ, ಫಸ್ಟ್ ಕಾಪಿ ನೋಡೋದಕ್ಕೆ ಕೆಲವು ಸ್ನೇಹಿತರು ಬಂದಿದ್ದಾರೆ. ನಮ್ಮ ಕುಕ್ಕು, ನಮ್ಮ ಡ್ರೈವರು, ನನ್ನ ಮೇಕಪ್ ಸ್ಟಾಫು ಎಲ್ಲರೂ ಬಂದಿದ್ದರು. ನಿಮ್ಮ ಆ ಸೀನ್ ಬರ್ತಾ ಇರೋ ಹಾಗೇನೆ ಎದ್ದು ನಿಂತು ಕ್ಲಾಪ್ಸ್ ಹೊಡೆದ್ರು ಅವರು. ನಾನು ಅವತ್ತು ಭಾಷೆ ಅರ್ಥ ಆಗಲ್ಲ ಅಂತಂದೆ, ಆದರೆ ಅವ್ರಿಗೆ ಭಾಷೆ ಅಲ್ಲ, ಅಲ್ಲಿರೋ ಒಂದು ಭಾವನೆ ಅರ್ಥ ಆಯಿತು. ಆ ಭಾವನೆನ ಕಂಡಿಡಿದಂಥ ನಿರ್ದೇಶಕ ನೀವು. ಹ್ಯಾಟ್ಸ್ ಆಫ್ ಟು ಯುವರ್ ವಿಷನ್. ಆ್ಯಂಡ್ ಜಯಾ ಬಚ್ಚನ್ ಅವರು ಕೂಡ ಪಿಕ್ಚರ್ ನೋಡ್ಕೊಂಡು ಬರ್ತಾ ಹೇಳಿದ್ದು, ಏ ಆಪ್ಕಾ ಫಿಲ್ಮ್ ಜೈಸೆ ನಹಿ
ದಿಕ್ ರಹ ಹೇ, ಡೈರೆಕ್ಟರ್ ಕಾ ಫಿಲ್ಮ್ ಜೈಸೆ ಲಗ್ ರಹಾ ಹೈ. ಅಂದರೆ ಇದು ಅಮಿತಾಬ್ ಬಚ್ಚನ್ ಥರ ಪಿಕ್ಚರ್ ಥರ ಅಂತ ಅನ್ನಿಸ್ಲಿಲ್ಲ, ಇದು ಭಾಗ್ಯರಾಜ್ ಪಿಕ್ಚರ್ ಥರ ಅನ್ನಿಸ್ತಿದೆ ಅಂತ ಜಯಾ ಬಾದುರಿ ಅವರು ಹೇಳಿದ್ರಂತೆ. ಅವ್ರದ್ದೆಲ್ಲನೂ ವುಮೆನ್ ಸೆಂಟ್ರಿಕ್ ಫಿಲ್ಮ್ಸೇ, ಆದರೂ ಹೀರೋಯಿಸಮ್ಗಳಿರೋದು. ಆ ಸಿನಿಮಾದಲ್ಲೆಲ್ಲ ನಾಯಕ ಸೋತಿರ್ತಾನೆ, ಆದರೂ ಜನಗಳ ಮನಸ್ಸಿನಲ್ಲಿ ಗೆಲ್ತಾನೆ. ಅಂದರೆ ಕಾಮನ್ ಮ್ಯಾನ್ಗಳ ಪ್ರಾಬ್ಲಮ್, ಕಾಮನ್ ಮ್ಯಾನ್ಗಳ ಕಷ್ಟ, ಕಾಮನ್ ಮ್ಯಾನ್ಗಳನ್ನ ಸಮಸ್ಯೆಗಳನ್ನ ಇಟ್ಕೊಂಡು ಲಾಜಿಕ್ನ 100% ಕೊಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡ್ತಿದ್ದಂಥ ನಿರ್ದೇಶಕ ಕೆ ಭಾಗ್ಯರಾಜ್ ಅವರು. ಭಾಗ್ಯರಾಜ್ ಅವರ ಹಲವು ಸಿನಿಮಾಗಳು ಕನ್ನಡದಲ್ಲಿ ರೀಮೇಕ್ ಆಗಿದೆ. ಎಂಗ ಚಿನ್ನ ರಾಸ ಅನ್ನೋ ಸಿನಿಮಾ ಅಣ್ಣಯ್ಯ ಆಗಿದೆ. ಅಂದ 7 ನಾಟಕಗಳು, ಲವ್ ಮಾಡಿ ನೋಡು, ಕಾಶಿನಾಥ್ ಅವ್ರು ಮಾಡಿದ್ರು. ಇದ್ರದ್ದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಇದೆ. ಆ ಕಥೆನಲ್ಲಿ ಹೀರೋ ಹೀರೋಯಿನ್ ಲವ್ ಮಾಡ್ತಾರೆ, ಸಪ್ರೇಟ್ ಆಗ್ತಾರೆ. ಹೀರೋಯಿನನ್ನು ಶ್ರೀಧರ್ ಕ್ಯಾರೆಕ್ಟರ್ ಬಂದು ಮದುವೆ ಆಗ್ತಾರೆ. ಕಾಶಿನಾಥ್ ಅವರು ಮ್ಯೂಸಿಕ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಇವರೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬರ್ತಾರೆ, ಒಂದು ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕತೆ ಇವ್ರ ಲೈಫ್ ಸ್ಟೋರಿದೇ ಆಗಿರುತ್ತೆ. ಈ ಥರದ್ದೆಲ್ಲ ಏನೇನೋ ಇದೆ ಕೆಲವು ವಿಚಾರಗಳು. ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಡೈಲಾಗ್ ಬರುತ್ತೆ, ಹೀರೋಯಿನನ್ನು ಲವ್ವರ್ಗೆ ಗಂಡನೇ ಬಂದು ನೋಡಿ ಇದು ಅಮ್ದಿಲ್ದೆ ಚಿಕೆ ಸನಮ ಅದು ಇದು ಎಲ್ಲ ಆಮೇಲೆ ಬಂದಿದ್ದು. ಭಾಗ್ಯರಾಜ್ ಅವರು ಅವತ್ತಿಗೆ ಯೋಚನೆ ಮಾಡಿದಂಥ ಥಾಟ್ ಇದು. ಹೀರೋಯಿನ್ನ ಲವರ್ ಜೊತೆ ಕಳಿಸೋದ ಇಲ್ಲ ಗಂಡನ ಜೊತೆಗಿರೋದ, ಈ ಗೊಂದಲ ಡೈರೆಕ್ಟ್ರಾಗಿ ರೈಟ್ರಾಗಿ ಭಾಗ್ಯರಾಜ್ ಅವ್ರಿಗೆ ತುಂಬ ಇತ್ತಂತೆ. ಅವಾಗ ಏನು ಮಾಡೋದು ಗೊತ್ತಾಗಲಿಲ್ಲ. ರಾತ್ರಿ ಎಲ್ಲ ಯೋಚನೆ ಮಾಡಿದರೆ, ಅಷ್ಟೊಂದು ಸತ್ರ ಡಿಸ್ಕಸ್ ಮಾಡಿದರೆ ಏನೂ ಉಳಿಲಿಲ್ಲ. ಬೆಳಗ್ಗೆ ಎತ್ತಾಗ ಸಿಕ್ತು ಪಾಯಿಂಟು. ನೋಡಿ, ಒಂದೇ ಲೈನಲ್ಲಿ ಆ ಇಡೀ ಸಾರಾಂಶ ಹೇಳ್ಬಿಟ್ಟಿದ್ದಾರೆ. ದಟ್ ಈಸ್ ಭಾಗ್ಯರಾಜ್. ಅಲ್ಲಿ ಭಾಗ್ಯರಾಜ್ ಕ್ಯಾರೆಕ್ಟರ್ ಹೇಳ್ತಾರಂತೆ, ಎನ್ನ ಕಾದಲಿ, ನಂಗೆ ತಮಿಳು ಬರಲ್ಲ ಅಂದರೆ ಕನ್ನಡದಲ್ಲಿ ಹೇಳ್ಬಿಡ್ತೀನಿ ಇದನ್ನು, ಸರ್ ನನ್ನ ಲವ್ವರು ಬೇಕಾದರೆ ನಿಮ್ಮ ಹೆಂಡತಿ ಆಗ್ಬೋದು, ಆದರೆ ನಿಮ್ಮ ಹೆಂಡತಿ ಯಾವತ್ತಿಗೂ ನನ್ನ ಲವ್ವರ್ ಆಗೋಕ್ಕಾಗಲ್ಲ. ಇಷ್ಟೇ ನೋಡಿ, ಒಂದೇ ಲೈನಲ್ಲಿ ಇಡೀ ಆ ಕ್ಲಾರಿಫಿಕೇಷನ್ ಕೊಟ್ಟು ಲಾಜಿಕ್ ಕೊಟ್ಟು ಮುಗಿಸ್ತಂಥ ಒಬ್ಬ ಜೀನಿಯಸ್ ಡೈರೆಕ್ಟ್ರು ಭಾಗ್ಯರಾಜ್ ಅವರು. ಭಾಗ್ಯರಾಜ್ ಅವರು ಇಳಿಯರಾಜ್ ಅವ್ರದ್ದು ಸಾಕಷ್ಟು ಕಾಂಬಿನೇಷನ್ಸ್ ಇದೆ. ಆ ಒಂದು ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ ಬಂದಾಗ ಭಾಗ್ಯರಾಜ್ ಅವರೇ ಮ್ಯೂಸಿಕ್ ಕಂಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನಮ್ಮ ಆಳ್ ಅನ್ನೋ ಒಂದು ಸಿನಿಮಾ ಮೂಲಕ. ಆ ಸಿನಿಮಾ ಸಾಂಗ್ಸು ಸೂಪರ್ ಡೂಪರ್ ಹಿಟ್ಟು. ತಮಿಳು ಚಿತ್ರರಂಗದಲ್ಲಿ ಕಮಲ್ ಹಾಸನ್, ರಜನಿಕಾಂತ್ ಸರ್ ವೇವ್ ಇರೋ ಟೈಮ್ನಲ್ಲಿ ಒಬ್ಬ ಟಿ ರಾಜೇಂದ್ರನ್ ಆ್ಯಂಡ್ ಒಬ್ಬ ಭಾಗ್ಯರಾಜ್ ಬಂದ್ಬಿಟ್ಟು ಅವರಿಬ್ಬರ ಸ್ಟಾರ್ಡಮ್ ಮಧ್ಯೆ ವಿಜಯಕಾಂತ್ ಸರ್ ಆಮೇಲಿಂದ ತುಂಬ ಜನ, ರಾಮರಾಜನ್ ಅವರು ಇವರೆಲ್ಲ ಬಂದಿದ್ದಾರೆ. ಬಟ್ ಆ ಪೀರಿಯಡಲ್ಲಿ ಬಂದು ಗೆದ್ದು ಬೀಗದಂಥವರು ನಮ್ಮ ಭಾಗ್ಯರಾಜ್ ಸರ್. ಆವಾಗಿನ ಸಂದರ್ಭದಲ್ಲಿ MGR ಸರ್, ಶಿವಾಜಿ ಗಣೇಶನ್ ಸರ್ ಇವ್ರದೆಲ್ಲ ಆವತ್ತಿನ ನಿರ್ದೇಶಕರುಗಳು ಮಾಡ್ತಿದ್ದಂಥ ಒಂದು ಮೆಲೋ ಡ್ರಾಮಾ ಸಿನಿಮಾಗಳ ನಡುವೆ ಭಾರತೀ ರಾಜ ಅವರು, ಭಾಗ್ಯರಾಜ್ ಸರ್ ಇವ್ರುಗಳೆಲ್ಲ ಈ ರಿಯಾಲಿಸ್ಟಿಕ್ ಫೀಲ್ನ ಇಟ್ಬಿಟ್ಟು ಮಾಡಿದಂಥ ಸಿನಿಮಾಗಳು ತುಂಬ ತುಂಬ ಯಶಸ್ವಿ ಆಯಿತು. ಜನಗಳ ಮನಸ್ಸಿನಲ್ಲಿ ಅಚ್ಚಾಗಿ ಉಳಿತು. ಇನ್ನು ನಾನಾಗಲೇ ತಿಳಿಸಿದೆ, ಅಣ್ಣಯ್ಯ ಒಂದು ರೀಮೇಕ್ ಆಗಿತ್ತು ಭಾಗ್ಯರಾಜ್ ಅವ್ರದ್ದು. ಲವ್ ಮಾಡಿ ನೋಡು ಒಂದು ಅಂದ 7 ನಾಟಕಗಳಾಗಿತ್ತು. ಮೌನ ಗೀತಂಗಳ ಚಿತ್ರ ಮನೆ ದೇವರು ಆಯಿತು. ಮುಂದಾನೈ ಮುಡಿಚು ಅದು ಹಳ್ಳಿ ಮೇಸ್ಟ್ರ್ ಆಯಿತು. ಚಿನ್ನವೀಡು ಚಪಲ ಚೆನ್ನಿಗರಾಯ ಆಯಿತು. ಇದು ನಮ್ಮ ಆಳ್, ಇದು ಅಫಿಷಿಯಲ್ ರೀಮೇಕು ರವಿ ಸರ್ ಮಾಡಿದ್ದ ರವಿಶಾಸ್ತ್ರಿ. ಆದರೆ ಇದ್ರದ್ದು ಕೆಲವು ಪಾಯಿಂಟ್ಗಳನ್ನ ಎತ್ಬಿಟ್ಟು ಅಳಿಯ ಅಲ್ಲ ಮಗಳ ಗಂಡ ಅಂತ ಸಿನಿಮಾ ಮಾಡಿದರು. ಅವಸರ ಪೊಲೀಸ್ 100 ಅಂತ ಒಂದು ಪಿಕ್ಚರ್ನ ಜಗಣ್ಣ ಜಗತ್ ಕಿಲಾಡಿ ಅಂತ ಮಾಡಿದ್ರು. ಸುಂದರಕಾಂಡಂ ಅನ್ನೋ ಒಂದು ಫಿಲ್ಮು ಸುಂದರಕಾಂಡ ಆಯಿತು. ಆರಾರೋ ಸಿನಿಮಾ ತೂಗುವೆ ಕೃಷ್ಣನ್ನ ಆಯಿತು. ವೀಟ್ಲೋ ವಿಶೇಷಂಗೆ ಚಿತ್ರ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಆಯಿತು. ವೇಟೈ ಮುಡಿಚ್ಚು ಕಟ್ಟು ಎಸ್ ನಾರಾಯಣ ಅವರ ವಿಶಾಲಾಕ್ಷಮ್ಮನ ಗಂಡ ಆಯಿತು. ಹೀಗೆ ಭಾಗ್ಯರಾಜ್ ಅವರ ಸಾಧನೆಗಳು, ಭಾಗ್ಯರಾಜ್ ಅವರ ಸ್ಕ್ರಿಪ್ಟಿನ ಕೆಲಸಗಳು ಸಾಕಷ್ಟಿವೆ. ಯಾರೇ ಹೊಸಬ್ರು ಹೋಗಿ ಅವರ ಕತೆ ಹೇಳಿದ್ರು, ಅವರು ಕೂತ್ಕೊಂಡು ಕತೆ ಕೇಳಿ ಅವ್ರಿಗೇನು ಅನಿಸುತ್ತೆ ಆ ಕರೆಕ್ಷನ್ನ ಹೇಳ್ತಿದ್ರಂತೆ. ಗೋಲಿ ಸೋಡಾ ಅನ್ನೋ ಒಂದು ತಮಿಳು ಸಿನಿಮಾ ದೊಡ್ಡ ಹಿಟ್ಟಾದಂಥ ಸಿನಿಮಾ. ಆ ಸಿನಿಮಾ ನಿರ್ದೇಶಕರು ಭಾಗ್ಯರಾಜ್ ಅವರಿಗೆ ಸಿನಿಮಾ ತೋರಿಸಿದ್ದಾರೆ. 4 hours ಇತ್ತಂತೆ ಎಡಿಟೆಡ್ ವರ್ಷನ್, ಫೈನಲ್ ವರ್ಷನ್ನು. ಭಾಗ್ಯರಾಜ್ ಅವರು ಸಿನಿಮಾ ನೋಡಿ ಇಲ್ಲಿ ಏನು ಕಟ್ ಮಾಡ್ಬೋದು, ಏನು ಮಾಡ್ಬೋದು, ಎಷ್ಟು ಲೆಂತ್ ಕಡಿಮೆ ಮಾಡ್ಬೋದು ಅಂತ ಹೇಳಿ ಆ ಸಿನಿಮಾನ ಮಾಡಿಕೊಟ್ಟಿದ್ರೆ ಗೋಲಿ ಸೋಡಾ ಸೂಪರ್ ಡೂಪರ್ ಹಿಟ್ ಆಯಿತು. ಹೀಗೆ ಭಾಗ್ಯರಾಜ್ ಬಂದು ಒಬ್ಬ ಪಕ್ಕಾ ಸಿನಿಮಾ ಮನುಷ್ಯ. ಅವರು ದೈಹಿಕವಾಗಿ ಆಗಲಿರ್ಬೋದು, ಆದರೆ ಅವ್ರು ಎಂದೂ ಅವ್ರ ಸಿನಿಮಾಗಳು, ಅವರು ಸ್ಕ್ರೀನ್ ಪ್ಲೇನಲ್ಲಿ ಕಲಿಸಿದ ಪಾಠಗಳು ಯಾವತ್ತೂ ನಮ್ಮಿಂದ ದೂರ ಆಗಲ್ಲ ಅಂತ ತಿಳಿಸ್ತಾ, ಅವ್ರ ಮಗ ಶಾಂತನು ಅಂತ ಅವ್ರಿಗೂ ಅಂದ್ಕೊಂಡಂಥ ಸಕ್ಸಸ್ ಇಂಡಸ್ಟ್ರಿಲಿ ಸಿಕ್ಕಿಲ್ಲ ಅನ್ನೋ ಒಂದು ಕೊರಗು ಭಾಗ್ಯರಾಜ್ ಸರ್ಗಿತ್ತು. ಬಟ್ ಇವಾಗ ಅವರ ಆಶೀರ್ವಾದ ಖಂಡಿತ ಶಾಂತನು ಅವ್ರ ಮೇಲೆ ಇರುತ್ತೆ. ಅವ್ರಿಗೆ ಒಳ್ಳೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನಮ್ಮದು. ಭಾಗ್ಯರಾಜ್ ಅವರ ಶ್ರೀಮತಿ ಪೂರ್ಣಿಮಾ ಅವ್ರಿಗೆ, ಅವರ ಮಗಳಿಗೆ ಶರಣ್ಯ ಅವ್ರಿಗೆ ಆ್ಯಂಡ್ ಅವ್ರ ಮಗ ಶಾಂತನು ಅವ್ರಿಗೆ, ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಅವ್ರ ಮಗನಿಗೆ ತುಂಬ ವರ್ಷ ಆಗಿತ್ತು ಮದುವೆ ಆಗಿ, ಮಕ್ಕಳಾಗಿರಲಿಲ್ಲ. ಈಗ ಅವ್ರ ವೈಫು ಕ್ಯಾರಿಂಗ್ ಆಗಿದ್ದಾರೆ. ಬಹುಶಃ ನಮ್ಮ ಭಾಗ್ಯರಾಜ್ ಸರ್ ಮತ್ತೆ ಹುಟ್ಟುತ್ತಾ ಇದ್ದಾರೆ, ಅದೇ ಮಣ್ಣಲ್ಲಿ ಹುಟ್ಟುತ್ತಾ ಇದ್ದಾರೆ ಅನ್ನೋ ನಂಬಿಕೆ. ಆ ಕುಟುಂಬಕ್ಕೆ ದುಃಖ ಭರಿಸೋ ಶಕ್ತಿ ಕೊಡಲಿ. ಭಾಗ್ಯರಾಜ್ ಸರ್ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನಾನೊಬ್ಬ ನಿರ್ದೇಶಕನಾಗಿ
ಹೇಳಲೇಬೇಕಾಗಿತ್ತು. ಹಾಗಾಗಿ ಈ ಸಂಚಿಕೆ ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ಲವ್ ಯು ಆಲ್. ನಮಸ್ಕಾರ.